ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಸ್ವಾಮೀಜಿಗಳ ನಿಯೋಗ ಕೇಂದ್ರ ಗೃಹ ಸಚಿವರನ್ನ ಭೇಟಿಯಾಯಿತು. ಬುರುಡೆ ಪ್ರಕರಣದ ಮಾಹಿತಿಯನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪಡ್ಕೊಂಡಿದ್ದಾರೆ. ಸ್ವಾಮೀಜಿಗಳಿಂದ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇನೆ ಅಂತ ಶಾ ನುಡಿದಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರದ ಕುರಿತು ಮಾಹಿತಿ. ಬಾಹುಬಲಿ ಬೆಟ್ಟ ಉತ್ಖನನ ಕಾರ್ಯಾಚರಣೆ ನಡೆದಿದೆ. ಶಬರಿಮಲೆ ತಿರುಪತಿ ಬಳಿಕ ಧರ್ಮಸ್ಥಳ ಟಾರ್ಗೆಟ್ ಮಾಡ್ತಿದ್ದಾರೆ. ಧರ್ಮಕ್ಷೇತ್ರಗಳನ್ನ ಸಂಶಯದಿಂದ ನೋಡುವಂತೆ ಷಡ್ಯಂತ್ರ ರೂಪಿಸಲಾಗಿದೆ ಅಂತ ಸ್ವಾಮೀಜಿಗಳು ಆರೋಪಿಸಿದ್ದಾರೆ. ಅಮಿತ್ ಶಾಗೆ ಮಾಹಿತಿ ಕೊಟ್ಟಿದೆ ಶ್ರೀಗಳ ನಿಯೋಗ. ಪ್ರಕರಣದ ತನಿಖೆಗೆ ಎನ್ಐಎಗೆ ವಹಿಸಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ವಚನಾನಂದ ಶ್ರೀಗಳು ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀಗಳೇ ನಮಸ್ತೆ. ನಮಸ್ತೆ. ಅಮಿತ್ ಶಾರನ್ನ ಭೇಟಿಯಾದ್ರಿ, ಯಾವ ರೀತಿಯ ಚರ್ಚೆ ಆಗಿದೆ, ಏನ್ ಪ್ರಮುಖವಾಗಿ ಆಗ್ರಹ ತಾವು ಮಾಡಿರೋದು ಅಂತ? ಒಂದು ಉತ್ತಮವಾದಂತಹ ಬೆಳವಣಿಗೆ ಇದು. ಬಹಳ ಪ್ರೀತಿಯಿಂದ ನಮ್ಮನ್ನ ಸ್ವಾಗತ ಮಾಡಿ ಬಹಳಷ್ಟು ಹೊತ್ತುಗಳ ಕಾಲ ನಮ್ಮೊಂದಿಗೆ ಚರ್ಚೆ ಮಾಡಿತು. ಪ್ರತಿಯೊಂದು ಆಗ್ತಾ ಇರುವಂತಹ ಪ್ರತಿಯೊಂದು ಘಟನೆಗಳು ಅವರಿಗೆ ಸ್ಪಷ್ಟ ಮಾಹಿತಿ ಇದೆ ಮತ್ತು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಕಡೆಯಿಂದ ಪಡ್ಕೊಂಡ್ರು. ಮತ್ತು ರಾಷ್ಟ್ರ ಧರ್ಮ ಮತ್ತು ನಮ್ಮ ರಾಷ್ಟ್ರ ಧರ್ಮ ರಕ್ಷಣೆ ಆಗ್ಬೇಕು ಅಂತ. ಅಂದ್ರೆ ಈ ಮಠಗಳು, ಮಂದಿರಗಳು, ಮಠಾಧೀಶರು ಮೇಲೆ ನಡೆಯುವಂತ ನಿರಂತರವಾಗಿರುವಂತಹ ಷಡ್ಯಂತ್ರಗಳು, ಇದ್ರ ಬಗ್ಗೆ ರಕ್ಷಣೆ ಆಗ್ಬೇಕು. ಈ ಷಡ್ಯಂತ್ರಗಳ ಪತ್ತೆ ಹಚ್ಚಬೇಕು. ಈ ಕರ್ನಾಟಕದಲ್ಲಿ ಧರ್ಮಸ್ಥಳ ಮೇಲೆ ಆಗ್ತಾ ಇರುವಂತಹ ಏನು ಷಡ್ಯಂತ್ರ ಮತ್ತು ತನಿಖೆ ಯಾವ ದಿಕ್ಕಿನಲ್ಲಿ ನಡೀತಾ ಇದೆ, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಅವರು ಪಡ್ಕೊಂಡ್ರು. ನಮ್ಮ ವಿಚಾರಗಳನ್ನ ಅವ್ರಿಗೆ ಹೇಳಿದೀವಿ. ಭರವಸೆ ಬಂತು ಅವ್ರ ಮಾತುಗಳನ್ನ ಕೇಳಿದಾಗ. ನಮ್ಮೊಂದು ಆತ್ಮಸ್ಥೈರ್ಯ ಬಂತು. ನಾವು ನಮ್ಮ ಮಠಾಧೀಶರು ನಾವು ಧರ್ಮ ಜಾಗೃತಿ ಕೆಲಸವನ್ನ ಮಾಡಬೇಕು. ನಾವೆಲ್ಲ ಒಂದು ಭಾವದಿಂದ ಹೋಗ್ಬೇಕು. ಮತ್ತೆ ಹೆಗಡೆಯವರು ಜೊತೆ ಗಟ್ಟಿಯಾಗಿ ನಿಲ್ಬೇಕು. ಯಾಕಂದ್ರೆ ಅವರು ಹೆಗಡೆಯವರು ಮಾಡಿರುವಂತಹ ಸಾಮಾಜಿಕ ಕಾರ್ಯಗಳು, ಧಾರ್ಮಿಕ ಕಾರ್ಯಗಳು ಇಡೀ ದೇಶಕ್ಕೆ ಮಾದರಿ ಆಗುವಂತಹದ್ದು. ಅಂತ ಧರ್ಮಾಧಿಕಾರಿಗಳಿಗೆ ಗುರಿಯಾಗಿ ಇಟ್ಟುಕೊಂಡು ಷಡ್ಯಂತ್ರ ಮಾಡ್ತಾ ಇರುವಂತದ್ದು ಯಾವ ಕಾರಣಕ್ಕೂ ಇದನ್ನ ಒಪ್ಪಿಕೊಳ್ಳಕ್ಕೆ ಸಾಧ್ಯವೇ ಇಲ್ಲ, ಸಹಿಸ್ಕೊಳ್ಳಕ್ಕೆ ಸಾಧ್ಯವೇ ಇಲ್ಲ ಅಂತ ನಮ್ಮ ಅನೇಕ ವಿಚಾರಗಳನ್ನ ಅವ್ರ ಜೊತೆಗೆ ಹಂಚ್ಕೊಂಡಿವಿ. ಆಮೇಲೆ ಬಹಳ ಸಕಾರಾತ್ಮಕವಾಗಿ ಶಾಂತವಾಗಿ ಎಲ್ಲವನ್ನ ಆಲಿಸಿದ್ರು. ಬಹುತೇಕ ಒಬ್ಬ ದೇಶದ ಗೃಹ ಸಚಿವರು ಇಷ್ಟೊಂದು ತಾಳ್ಮೆಯಿಂದ ಅತ್ಯಂತ ಮೌನವಾಗಿ ಎಲ್ಲವನ್ನ ಆಲಿಸಿತ್ತು ಮತ್ತು ಸಕಾರಾತ್ಮಕವಾಗಿ ಸ್ಪಂದಿಸಿತ್ತು. ನಾವು ಅವ್ರನ್ನ ಆಗೋಕ್ಕಿಂತ ಪೂರ್ವದಲ್ಲಿ ಮನಸ್ಥಿತಿ ಭೇಟಿ ಆದ ಮೇಲೆ ಅವ್ರ ಬಗ್ಗೆ ಇರುವಂತ ಗೌರವ ಇನ್ನೂ ಹೆಚ್ಚಾಯ್ತು. ನಾವು ಹಲವು ಬಾರಿ ಅವ್ರನ್ನ ಭೇಟಿ ಆಗಿದ್ದೇವೆ, ಮುಖತಃ ಅನೇಕ ಬಾರಿ ನಮ್ಮ ಮಠಕ್ಕೂ ಭೇಟಿ ಕೊಟ್ಟಿದ್ದಾರೆ. ಬಟ್ ಈ ಸಲ ಹೋದಾಗ ಅವರು ಏನೋ ಒಂದು ಶಕ್ತಿ ಪಡ್ಕೊಂಡು ಬಂದ್ವಿ ಅಂತ ಅನಿಸ್ತು ನಮಗೆ. ಸ್ವಾಮೀಜಿ, ಪ್ರಮುಖವಾಗಿ ಅಂದ್ರೆ ಸ್ಪೆಸಿಫಿಕ್ ಆಗಿ ತಾವಂದ್ರೆ ಈಗ ಎನ್ಐಎ ತನಿಖೆಗೆ ಏನಾದ್ರು ಆಗ್ರಹಿಸಿದ್ರ ಅಂತದೊಂದು ಮನವಿಯನ್ನ ಮಾಡ್ಕೊಂಡ್ರೆ ಏನ್ ಮನವಿ ಮಾಡ್ಕೊಂಡ್ರಿ ತಾವ ಅವ್ರ ಬಳಿ? ಅಂದ್ರೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಆಗ್ಬೇಕು. ಈ ಸರ್ಕಾರ ರಾಜ್ಯ ಸರ್ಕಾರ SIT ಅಂತ ರಚನೆ ಮಾಡಿದೆ. ಅದ್ರ ಸಂಪೂರ್ಣವಾಗಿರುವಂತ ಯಾವುದೇ ರೀತಿ ಕ್ಲಾರಿಟಿ ಇಲ್ಲ, ವರದಿ ಬಂದಿಲ್ಲ. ವರದಿ ಎಲ್ಲ ಬಂದ ಮೇಲೆ ಮುಂದೆ ಅವರು ಅದನ್ನ ಪರಿಶೀಲನೆ ಮಾಡಿ ಮುಂದೆ ಅವ್ರು ಹೆಜ್ಜೆ ಇಡ್ತು ಅಂತ ಹೇಳ್ತಾರೆ. ಓಕೆ, ಧನ್ಯವಾದ ಸ್ವಾಮೀಜಿ TV9 ಜೊತೆ ಮಾತನಾಡಿದ್ದಕ್ಕೆ.